ಈಗ ಮಾಲಾರ್ಪಣೆ ಮಾಡುವಂತ ಶ್ರೀ ಗ್ರಾಮ ದೇವತೆಯಾದ ಶ್ರೀ ಕಣ್ಣಮ್ಮ ತಾಯಿ ಹಾಗೂ ದುರ್ಗಾದೇವಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮ್ಮ ಕಣಗಾಂವ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ದುರ್ಗಾದೇವಿಯ ಜಾತ್ರೆ ನಿಮಿತ್ತವಾಗಿ ನಮ್ಮ ವಾಲ್ಮೀಕಿ ನವತರುಣ ನಾಟ್ಯ ಸಂಘ ಇವರಿಂದ ಒಂದು 11ನೇ ಕಲಾ ಕುಸುಮ ಧರ್ಮದ ಕಿಡಿ ಅರ್ಥಾತ್ ಧರ್ಮದ ನುಡಿ ಅರ್ಥಾತ್ ಬೆಂಕಿ ಕಿಡಿ ಅನ್ನುವಂತ ಒಂದು ಸುಂದರ ಸಾಮಾಜಿಕ ನಾಟಕ ಈಗ ಪ್ರದರ್ಶನ ಆಗ್ತಾ ಇದೆ. ಆ ಒಂದು ಅಂಗವಾಗಿ ಈ ನಾಟಕದ ಉದ್ಘಾಟನಕರಾಗಿ ನಮ್ಮ ಕಣಗಾಂವ್ ಭಾಗದ ಜನಪ್ರಿಯ ಶಾಸಕರಾದಂತ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಬರ್ಬೇಕಾಯ್ತು. ಕಾರಣಾಂತರಗಳಿಂದ ಬರ್ಲಿಕ್ಕಾಗಲಿಲ್ಲ. ಅವರನ್ನ ನಮ್ಮ ಈ ಕಮಿಟಿ ಪರವಾಗಿ ಹಾಗೂ ಈ ನಾಟಕದ ಎಲ್ಲ ಮ್ಯಾನೇಜರ್ ವ್ಯವಸ್ಥಾಪಕರು ಹಾಗೂ ಎಲ್ಲ ಪಾತ್ರಧಾರಿ ಪರವಾಗಿ ಅವರನ್ನ ಇಲ್ಲಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೋಬೇಕಂತ ಬಂದಂತ ಶ್ರೀ ಲಕ್ಕಣ್ಣ ಜಾರಕಿಹೊಳಿ ಅವರು
ಆ ಕಾರ್ಯದ ಅಭಾವ ಮೂಲಕ ಅವರು ಬರಕ್ಕಾಗ್ಲಿಲ್ಲ. ಅವರನ್ನು ಕೂಡ ನಾವು ಇಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆ ನಂತರ ಜ್ಯೋತಿ ಬೆಳೆಸೋ ಕಾರ್ಯಕ್ರಮಕ್ಕೆ ಶ್ರೀ ಕಾರ್ಮಿಕ ಧುರೀಣರು ಗಣ್ಯ ವ್ಯಕ್ತಿಗಳಾದಂತ ಶ್ರೀ ಅಂಬೇರಾವ್ ಪಾಟೀಲ್ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರ್ಯದಿಂದ ಬರಲಿಲ್ಲ. ಅವರನ್ನು ಕೂಡ ನಾವು ಇಲ್ಲಿ ಎಲ್ಲ ಮುಖಂಡರ ಪರವಾಗಿ ಹಾಗೂ ಪಾತ್ರಧಾರಿಗಳ ಪರವಾಗಿ ನಮ್ಮ ಕಣಗಾಂವ್ ಗ್ರಾಮದ ದೇವರ ಪರವಾಗಿ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಆನಂತರ ಈ ಬಲೂನ್ ಸ್ಫೋಟಕರಾಗಿ ಬರುವಂತಹ ಶ್ರೀ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಶ್ರೀ TR ಕಾಗಲ್ ಹಾಗೂ ಮಡ್ಡಪ್ಪ ತೋಳವರನ್ನು ಕೂಡ ಹಾರ್ದಿಕವಾಗಿ ಇಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದರಂತೆ ಮುಖ್ಯ ಅತಿಥಿಗಳಾಗಿ ಕಣಗಾಂವ್ ಮಿಡಕನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿವರೆಗೆ ಈಗಾಗಲೇ ಬಂದಿದ್ದಾರೆ. ಅವರನ್ನ ಹಾರ್ದಿಕವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಅದರಂತೆ ಮುಖ್ಯ ಅತಿಥಿಗಳಾಗಿ ಕಣಗಾಂವ್, ದೇವಗೌಡನಟ್ಟಿ, ನವಾಪುರ್, ಗೊದನಟ್ಟಿ, ಗಿಳಿಹೊಸೂರು, ಮಿಡಕನಟ್ಟಿ, ಕೆಸಪನಟ್ಟಿ, ಉಳ್ಪಟ್ಟಿ, ಪುಡಗಲಕಟ್ಟಿ ಗ್ರಾಮಗಳ ದೈವ ಮಂಡಿಗಳು ಸರ್ವ ಸದಸ್ಯರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾ ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವೆಲ್ಲರ ಪರವಾಗಿ ಈಗ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮ ಕಣಗಾಂವ್ ಗ್ರಾಮದ ಗಣ್ಯ ವ್ಯಕ್ತಿಯಾದಂತ ಶ್ರೀ ಸಂತೋಷ್ ನಾಯಕ್ ದಣ್ಯರು ಇವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಅದರಂತೆ ಈಗ ಉದ್ಘಾಟಕರಾಗಿ ಬಂದಂತ ಶ್ರೀ ಸಂತೋಷ್ ನಾಯಕ್ ಅವರಿಗೆ ಮಾಲಾರ್ಪಣೆ. ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನ ಕಣ್ಣಪ್ಪ ಡಪ್ಪನವರು ಗುಡದನ್ನವರು ಕ್ಷಮಿಸಬೇಕು, ಕಣ್ಣಪ್ಪ ಗುಡದನ್ನವರು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ನಮ್ಮೂರ ಅದರಂತೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ಶ್ರೀ ಕಾರ್ಕುಂಪಿ ದೇವರೇಶ್ ಇವರನ್ನು ಕೂಡ ಹಾರ್ದಿಕ ಸ್ವಾಗತ ಮಾಡಿಕೊಳ್ಳುತ್ತಾ ಅವರಿಗೆ ಮಾಲಾರ್ಪಣೆ ಶ್ರೀ ಶಂಕರ್ ಗುಡದನ್ನವರು ಮಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಸಾವಿರ ಜನ್ಮ ಬಂದಾಗೂ ಅದರಂತೆ ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಶ್ರೀ ಎಕ್ಸ್ ಆರ್ಮಿ ರಾಮಣ್ಣ ಡಬ್ನವರ್ ಹಾಗೂ ಶ್ರೀ ಸಿದ್ಲಿಂಗಪ್ಪ ಮುದವಾಡ್ ಅವರು ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ತಾವು ಅಣಿಯಾಗಬೇಕಂತ ಹೇಳಿ ಕೇಳ್ಕೊಳ್ತಾ ಅವರನ್ನ ಸ್ವಾಗತ ಮಾಡಿಕೊಳ್ತಾ ಈಗ ಅವರಿಗೆ ಮಾಲಾರ್ಪಣೆ ಲಕ್ಷ್ಮಣ್ ರುದ್ರಪ್ಪ ಪುಂಜಾಗಿ ಇವರು ಆರ್ಮಿ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದಾನೆ. ಆನಂತರ ಲಕ್ಷ್ಮಣ್ ಕೋಟ್ ಅವರು ಸಿದ್ಲಿಂಗಪ್ಪ ಮುತ್ವಾಡ್ ಅವರಿಗೆ ಮಾಲಾರ್ಪಣೆ ಮಾಡಬೇಕು. ಅದರಂತೆ ಶ್ರೀ ರಾಜೇಂದ್ರ ನಾಯಕ್ ಅವರಿಗೂ ಕೂಡ ಸ್ವಾಗತವನ್ನ ಮಾಡುತ್ತಾ ಮಾಲಾರ್ಪಣೆ ಅವರಿಗೆ ರಾಮಚಂದ್ರ ಜಡ್ಲಿ ಅವರು ಮಾಲಾರ್ಪಣೆ ಮಾಡಬೇಕು. ವೀರ ಧೀರ ಅದರಂತೆ ಈ ಒಂದು ಪೂಜೆ ಅಂಗವಾಗಿ ಪೂಜೆ ಮಾಡತಕ್ಕ ಬಂದಂತ ಶ್ರೀ ಲಕ್ಷ್ಮಣ್ ಪೂಜಾರಿ ಹಾಗೂ ಹನುಮಂತ ಪೂಜಾರಿ ಇವರು ಕೂಡ ಸ್ವಾಗತ ಮಾಡಿಕೊಳ್ಳುತ್ತಾ ಅವರಿಗೆ ಲಕ್ಷ್ಮಣ್ ಲಕ್ಷ್ಮಣ್ ಕೊಟ್ನವರು ಮಾಲಾರ್ಪಣೆ ಮಾಡಬೇಕು. ಆಮೇಲೆ ಈ ಬಲೂನ್ ಕಾರ್ಯಕ್ರಮ ಸ್ಫೋಟಿಸುವವರು ಶ್ರೀ ಪಕ್ಕಪ್ಪ ಸಣದಿ ಅವರಿಗೆ ಸ್ವಾಗತ ಮಾಡಿಕೊಳ್ಳುತ್ತಾ ಅವರಿಗೆ ಮಾಲಾರ್ಪಣೆ ಮಾಡುವವರು ಲಕ್ಷ್ಮಣ್ ಕೋಟ್ನವರ್. ಲಕ್ಷಪ್ಪ ಪೂಜಾರಿ ಇವರನ್ನ ಸ್ವಾಗತ ಮಾಡಿಕೊಳ್ಳುತ್ತಾ ಅವರಿಗೆ ಅರ್ಜುನ್ ಪೂಜಾರಿಯಿಂದ ಮಾಲಾರ್ಪಣೆ. ಭಯಭಕ್ತಿಯ ಶಕ್ತಿಯ ನೋಡು ಭಯಭಕ್ತಿಯ ಅದರಂತೆ ನಮ್ಮ ಮಾಜಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತ ಶ್ರೀ ದುರ್ಗಪ್ಪ ಗಸ್ತಿ ಇವರಿಗೆ ಶ್ರೀ ಯಲ್ಲಪ್ಪ ಪೂಜಾರಿ TP ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದಾನೆ. ಭಯಭಕ್ತಿಯ ಶಕ್ತಿಯ ನೋಡು ಗುರು ಸಿದ್ಧಾರೂಢರ ಕ್ಷೇತ್ರದ ಈ ಜೀವನ
ಪಯಪ್ಪ ಕಣಗಾರ್ ಪುಲ್ಕಟ್ಟಿ ಇವರಿಗೆ ಶ್ರೀ ಫಕೀರಪ್ಪ ಪೂಜಾರಿ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಡವಿದ ಜನರು ಕೆಡವಿದ ಜನರು ಹನುಮಂತ್ ಪೂಜಾರಿ ಇವ್ರನ್ನು ಕೂಡ ಸ್ವಾಗತ ಮಾಡಿಕೊಳ್ಳುತ್ತಾ ಪ್ರಶಾಂತ್ ಮಾಳಿಗೆ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಅವರ ಮಾಜಿ ಸೈನಿಕರಾದಂತ ಲಕ್ಷ್ಮಣ್ ಕೇದಾರೆ ದಯವಿಟ್ಟು ಮೇಲೆ ಕಣ್ಣಪ್ಪ ಪೂಜಾರಿ ಇವರಿಂದ ಮಾಲಾರ್ಪಣೆ. ಆನಂತರ ಯಾರು ಮಲ್ಲಪ್ಪ ಗುಡದನ್ನವರ್ ಇವರು ಇವರಿಗೆ ಫಕೀರಪ್ಪ ಪೂಜಾರಿ ಇವರಿಂದ ಮಾಲಾರ್ಪಣೆ. ಗಂಗಪ್ಪ ಪೂಜಾರಿ ಇವರಿಗೆ ಕೊಪ್ಪದ ಹನುಮಂತ್ ಕೊಪ್ಪದ ಇವರು ಮಾಲಾರ್ಪಣೆ ಮಾಡಬೇಕು. ಆ ನಂತರ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಕೂಟ್ನವರ್ ಲಕ್ಷ್ಮಣ್ ಕೂಟ್ನವರ್ ಇವರಿಗೆ ಯಲ್ಲಪ್ಪ ಹಳಬಾರ್ ಇವರು ಮಾಲಾರ್ಪಣೆ ಮಾಡಬೇಕು. ಆ ನಂತರ ನಮ್ಮ ಬುಡ್ಡ ಸಾಹೇಬ್ ಅತ್ತಾರ್ ಇವರಿಗೆ ಶ್ರೀ ಫಕೀರಪ್ಪ ಪೂಜಾರಿ ಅವರು ಮಾಲಾರ್ಪಣೆ ಮಾಡಬೇಕು. ವಿನೋದ್ ಸತ್ತಿಗೆರೆ ದುರ್ಗಪ್ಪ ಪೂಜಾರಿ ಅವರು ಮಾಲಾರ್ಪಣೆ ಮಾಡಬೇಕು. ಶ್ರೀ ಫಕೀರಪ್ಪ ಪೂಜಾರಿ ಅವರು ಮಾಲಾರ್ಪಣೆ ಮಾಡಬೇಕು. ಆ ನಂತರ ಕುಡ್ಗಲಕಟ್ಟಿ ಗ್ರಾಮದ ಗಣ್ಯ ವ್ಯಕ್ತಿಗಳಾದಂತ ಶ್ರೀ ಶಿವಪುತ್ರಪ್ಪ ಗೌಡ ಅವರು ಇವರಿಗೆ ವಿನೋದ್ ಸತ್ತಿಗಿರಿ ಇವರಿಂದ ಮಾಲಾರ್ಪಣೆ. ಆ ನಂತರ ಕುಡ್ಗಲಕಟ್ಟಿ ಗ್ರಾಮದ ಇನ್ನೋರ್ವ ವ್ಯಕ್ತಿಯಾದಂತ ಶ್ರೀ ಶಿವನಪ್ಪ ಜಂಕಟ್ಟಿ ಇವರಿಗೆ ರಮೇಶ್ ಸಣದಿ ಇವರಿಂದ ಮಾಲಾರ್ಪಣೆ. ಆ ನಂತರ ಪುಡುಗಲಗಟ್ಟಿ ಗ್ರಾಮದ ಇನ್ನೋರ್ವ ವ್ಯಕ್ತಿಯಾದಂತಹ ಶ್ರೀ ಅಶೋಕ್ ರುದ್ರಾಪುರ್ ಇವರಿಗೆ ಹನುಮಂತಪ್ಪ ಬುಳ್ಳಿ ಇವರ ಹನುಮಣ್ಣ ಬುಳ್ಳಿ ಅವರು ಮಾಲಾರ್ಪಣೆ ಮಾಡಬೇಕು. ಭರಮಣ್ಣ ಬುಳ್ಳಿ ಅವರು ಮಾಲಾರ್ಪಣೆ ಮಾಡಬೇಕು. ಶ್ರೀ ಅಶೋಕ್ ರುದ್ರಾಪುರ ನಂತರ ಗೌಡ್ರು ನಮ್ಮ ಬೆಳಗಾವದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕಾರ್ಯನಿರ್ವಹಿಸುವಂತಹ ಶ್ರೀ ಗೌಡರ್ ಇವರಿಗೆ ಶ್ರೀ ಕರಿಯಪ್ಪ ಯಲ್ಲಪ್ಪ ಸಣ್ಣಪ್ಪೇಗೌಡ ಇವರು ಮಾಲಾರ್ಪಣೆ ಮಾಡಬೇಕು. ಆ ನಂತರ ಬಸಪ್ಪ ಮಾಳಿಗೆ ಇವರಿಗೆ ರಾಮಪ್ಪ ಕುರಿಬಿಸಿ ಅವರು ಮಾಲಾರ್ಪಣೆ ಮಾಡಬೇಕು. ಮಾಲಾರ್ಪಣೆ ಮಾಡ್ಬೇಕು ಅವರಿಗೆ. ಆ ನಂತರ ಸಿದ್ದಪ್ಪ ನಾವಿ ಇವರಿಗೆ ಅಲ್ಲಿ ಕರಿಯಪ್ಪ ಕುಂದರಿಗೆ ಇವರು ಮಾಲಾರ್ಪಣೆ ಮಾಡಬೇಕು. ಆ ನಂತರ ಶ್ರೀ ಆನಂದ ನಾಯಕ್ ಮಾಜಿ ಸೈನಿಕರು ಇವರಿಗೆ ಇವರಿಂದ ಮಾಲಾರ್ಪಣೆ. ಶ್ರೀ ಆನಂದ ನಾಯಕ್ ಇವರಿಗೆ ಇನ್ನೂರು. ಆ ನಂತರ ಶ್ರೀ ಸುರೇಶ್ ಕೆರಿಕಟ್ಟಿ ಮಾಜಿ ಸೈನಿಕರು ಇವರಿಗೆ ಲಕ್ಷ್ಮಣ್ಣ ಕುಂದರಿ ಇವರಿಂದ ಮಾಲಾರ್ಪಣೆ. ಆ ನಂತರ ಅವ್ರ ಹೆಸರೇನು ಬಸಪ್ಪ ಜುಬ್ರಿ ಇವರಿಗೆ ಬರ್ಮಪ್ಪ ಸುಣ್ಕುಂಪಿ ಅವರಿಂದ ಮಾಲಾರ್ಪಣೆ. ಶ್ರೀ ಪುಂಡ್ಲಿ ಮಾಲಿಕ್ ಇವರಿಗೆ ಕರಿಯಪ್ಪ ಮರಪ್ಪುಳ ಇವರಿಂದ ಮಾಲಾರ್ಪಣೆ. ಆ ನಂತರ ಮುಂದೆ ದುರ್ಗಪ್ಪ ಸಣ್ಣಪ್ಪಗಳು ಇವರಿಗೆ ಕಣ್ಣಪ್ಪ ಪೂಜಾರಿ ಇವರಿಂದ ಮಾಲಾರ್ಪಣೆ. ಹಿಂದುಗಡೆ ಆ ನಂತರ ಲಕ್ಷ್ಮಣ್ ಡಪ್ಪನವ್ರ ಮಾಜಿ ಸೈನಿಕರು ಅವರಿಗೆ ಗುಡದಣ್ಣವ್ರ ಲಕ್ಷ್ಮಣ್ ಗುಡದಣ್ಣವ್ರ ಅಲ್ಲಿ ಯಾರು ಭೀಮ್ಸಿ ಪೂಜಾರಿ ಇವರಿಂದ ಮಾಲಾರ್ಪಣೆ.
ದೊಡ್ಡ ಪೂಜಾರಿ ಇವರಿಗೆ ಶಂಕರ್ ಪೂಜಾರಿ ಇವರಿಂದ ಮಾಲಾರ್ಪಣೆ. ಪುಂಜಾಗ್ ಶಂಕರ್ ಪುಂಜಾಗ್ ಇವರಿಂದ ಮಾಲಾರ್ಪಣೆ. ತಿಪ್ಪಣ್ಣ ಕೆಂಪಣ್ಣ ಮಾಳಿಗೆ ಕೆಂಪಣ್ಣವ್ರ ತಿಪ್ಪಣ್ಣ ಕೆಂಪಣ್ಣವ್ರ ಇವರಿಗೆ ನಾಗಪ್ಪ ಗುಡ್ದಣ್ಣವ್ರ ಇವರಿಂದ ಮಾಲಾರ್ಪಣೆ. ನಾಗಪ್ಪ ಇಲ್ಲ ಇಲ್ಲ ಚಿಗಡೆ ನಾಗಪ್ಪ ಪುಂಜಾಗಿ ಇವರಿಂದ ಮಾಲಾರ್ಪಣೆ. ಆ ನಂತರ ನಾಗಪ್ಪ ಪುಂಜಾಗ ಇವರಿಗೆ ಸತ್ಯಪ್ಪ ಗುಡ್ದಣ್ಣವ್ರ ಇವರಿಂದ ಮಾಲಾರ್ಪಣೆ. ಅದರಂತೆ ಗುದ್ದಟ್ಟಿ ಗ್ರಾಮದ SDMC ಅಧ್ಯಕ್ಷರಾದಂಥ ಶ್ರೀ ವಿಠಲ್ ಮ್ಯಾಲೇದ್ ಇವರಿಗೆ ಯಲಗುಂಡ ಪೂಜಾರಿ ಇವರಿಂದ ಮಾಲಾರ್ಪಣೆ. ಯಲಗುಂಡ ಶ್ರೀ ಯಲಗುಂಡ ಪೂಜಾರಿ ಸಿದ್ದಪ್ಪ ವಿಠಲ್ ಮ್ಯಾಲೇದ್ ಇವರಿಗೆ ಯಲಗುಂಡ ಪೂಜಾರಿ ಇವರಿಂದ ಮಾಲಾರ್ಪಣೆ. ಆನಂತರ ನವಾಪುರ ಗ್ರಾಮದ ಗಣ್ಯ ವ್ಯಕ್ತಿ ಆದಂಥ ಶ್ರೀ ಈಶ್ವರ್ ವನ್ನೂರಿ ಅವರಿಗೆ ಭೀಮಪ್ಪ ಪುಂಜಾಗಿ ಅವರಿಂದ ಮಾಲಾರ್ಪಣೆ. ಆನಂತರ ನವಾಪುರ ಗ್ರಾಮದ ಇನ್ನೂರ ಗಣ್ಯ ವ್ಯಕ್ತಿ ಆದಂಥ ಶಿವಾನಂದ್ ಪಾಟೀಲ್ ಇವರಿಗೆ ಕಣ್ಣಪ್ಪ ಗಸ್ತಿ ಇವರಿಂದ ಮಾಲಾರ್ಪಣೆ. ಕಣ್ಣಪ್ಪ ಗಸ್ತಿ ಇವರಿಂದ ಮಾಲಾರ್ಪಣೆ. ಶ್ರೀ ಕಣ್ಣಪ್ಪ ಗುಡ್ದಣ್ಣವ್ರ ಇವರಿಗೆ ದುರ್ಗಪ್ಪ ಮರ್ಯಾಪ್ಪ ಇವರಿಂದ ಮಾಲಾರ್ಪಣೆ. ಆನಂತರ ಶಂಕರ್ ಗುಡ್ದಣ್ಣವ್ರ ಇವರಿಗೆ ಲಕ್ಷ್ಮಣ್ ಕೋಟ್ನವ್ರ ಇವರಿಂದ ಮಾಲಾರ್ಪಣೆ. ಶಂಕರ್ ಗುಡ್ದಣ್ಣವ್ರು ದಯವಿಟ್ಟು ಮುಂದೆ ಬರಬೇಕು. ಆನಂತರ ಯಲಗುಂಡ ಪೂಜಾರಿ ಅವರು ಇಲ್ಲಿ ಮುಂದೆ ಬರಬೇಕು. ಯಲ್ಲಪ್ಪ ಪೂಜಾರಿ ಇವರಿಂದ ಮಾಲಾರ್ಪಣೆ. ಯಲ್ಲಪ್ಪ ಬಾಳ್ಗುಂಡ ಪೂಜಾರಿ ಯಲಗುಂಡ ಪೂಜಾರಿ ದಯವಿಟ್ಟು ಇಲ್ಲಿ ಬರಬೇಕು. ಗುದ್ದಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಮಾರುತಿ ಉತ್ತಣ್ಣವ್ರ ಇವರಿಂದ ಮಾಲಾರ್ಪಣೆ. ಆನಂತರ TP ಅವರು ದಯವಿಟ್ಟು ಬರಬೇಕು. ಯಲ್ಲಪ್ಪ TP ಅವರು ದಯವಿಟ್ಟು ಇಲ್ಲಿ ಬರ್ರಿ. ಯಲ್ಲಪ್ಪ TP ಅವರು ಮತ್ತೆ ಯಲ್ಲಪ್ಪ TP ಅವರು ದಯವಿಟ್ಟು ಇಲ್ಲಿ ಬರ್ರಿ. TP ಯಲ್ಲಪ್ಪ ಈಗ ದುರ್ಗಪ್ಪ ಮರ್ಯಾಪ್ಗೋಳಿ ಇವರಿಗೆ ಕಣ್ಣಪ್ಪ ಗುಡ್ದಣ್ಣವ್ರ ಇವರಿಂದ ಮಾಲಾರ್ಪಣೆ. ಆನಂತರ ಶಂಕರ್ ಕೋಟ್ನವ್ರ ಇವರಿಗೆ ಲಕ್ಷ್ಮಣ್ ಕೋಟ್ನವ್ರ ಇವರಿಗೆ ಯಲ್ಲಪ್ಪ ಆಳ್ವಾರಿ ಇವರಿಂದ ಮಾಲಾರ್ಪಣೆ. ಹಲೋ, ಈ ಒಂದು ಕಾರ್ಯಕ್ರಮ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ಮಾಡಿದಂತ ನಮ್ಮ ಗುರುಗಳಿಗೆ ಕಣ್ಣಪ್ಪ ರಾಮಪ್ಪ ಕುರಿಬೇಶಿ ಅವರು ಮಾಲಾರ್ಪಣೆ ಮಾಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಅದರಂತೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಯಾರಾದರೂ ದಯವಿಟ್ಟು ಒಬ್ಬರ ವೇದಿಕೆಗೆ ಆಗಮಿಸಬೇಕು. ಅದರಂತೆ ಯೂಟ್ಯೂಬ್ ಕಲಾವಿದರು ಆದಷ್ಟು ಒಂದು ಸ್ವಲ್ಪ ಈ ಒಂದು ಕಲೆಯನ್ನ ಹಳ್ಳಿಯಿಂದ ದಿಲ್ಲಿವರೆಗೆ ಬೆಳೆಸುವಂತ ಯೂಟ್ಯೂಬ್ ಕಲಾವಿದರು ಅವರಿಗೂ ಮಾಲಾರ್ಪಣೆ ನಮ್ಮ ಕಮಿಟಿ ವತಿಯಿಂದ ಮಾಡುತ್ತೇವೆ. ಅದಕ್ಕೆ ಒಂದಿಟ್ಟು ದಯವಿಟ್ಟು ಮಂಟಪಕ್ಕೆ ಬರಬೇಕಾಗಿ ವಿನಂತಿ. ಗುರುಗಳೊಬ್ರು, ನಾಟಕ ಮಾಸ್ತರು ಒಬ್ರು, ಸಂಗೀತ ಬಳಗದವರೊಬ್ರು ದಯವಿಟ್ಟು ವೇದಿಕೆಗೆ ನಮ್ಮ ಸಂಗೀತ ಬಳಗದವರೊಬ್ರು, ಪೊಲೀಸ್ ಇಲಾಖೆಯವರು ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಂದು ಸ್ವಲ್ಪ ಮುಂದೆ ವೇದಿಕೆಗೆ ಬರಬೇಕು.
ಯೂಟ್ಯೂಬ್ ಕಲಾವಿದರಿಗೆ ನಮ್ಮ ಗುರುಗಳು ಮಾಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತ ಮಾಡ್ಬೇಕಂತೇಳಿ ಹೇಳಿಕೊಳ್ತೇನೆ. ಏ ಹನುಮ ಕುಂದ್ರೆ ಅಲ್ಲಿ ಯೂಟ್ಯೂಬ್ ಮಾಡತ್ತಾರವಲ್ಲಿ ಏನಾದಂಗೆ ಅಂದ್ರ ಪೊಲೀಸ್ ಇಲಾಖೆ ಸಾಹೇಬರು ದಯವಿಟ್ಟು ಮುಂದ್ಗಡೆ ಬರ್ಬೇಕಾಗಿ ಬಿಡತ್ತೆ. ಮಾಡ್ರಿ ಮುಂದ್ ಬರ್ರಿ. ಅಲ್ತಾಫ್ ಸರ್ ದಯವಿಟ್ಟು ಅಲ್ತಾಫ್ ಸರ್ ವೇದಿಕೆ ಮುಂದ್ಗಡೆ ಬರ್ಬೇಕಾಗಿ ವಿನಂತಿ. ನಾಯಕರು ಸರ್ ನಮ್ಮ ನಾಟಕ ಗುರುಗಳಾದಂತ ರಮೇಶ್ ಸರ್ ಮರಿಕಟ್ಟಿ ಅವರಿಗೆ ನಮ್ಮ ಗುರುಗಳು ನಾಯಕ್ ಸರ್ ಅವರಿಂದ ಮಾಲಾರ್ಪಣೆ. ಅದರಂತೆ ಎಲ್ಲ ಲಿಂಗ ಮೆಳವಣಿಗೆ ಸಂಗೀತ ಬಳಗದ ಕಲಾವಿದರು ಇವರಿಗೂ ಸಹಿತ ಕಣ್ಣಪ್ಪ ಕುಡ್ದಾನ್ ಅವರಿವರು ಮಾಲಾರ್ಪಣೆ ಮಾಡಬೇಕು. ಅದರಂತೆ ಪೊಲೀಸ್ ಇಲಾಖೆಯವರು ದಯವಿಟ್ಟು ಯಾಕಪ್ಪ ಅಂತಂದ್ರ ಈಗ 2-3 ದಿನದಿಂದ ಇಲ್ಲಿ ನಮ್ಮಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಅಲ್ತಾಫ್ ಸರ್ ದಯವಿಟ್ಟು ಮುಂದ್ಗಡೆ ಬರಬೇಕಾಗಿ ವಿನಂತಿ. ಸರ್ ಪೊಲೀಸ್ ಇಲಾಖೆ ಅವರು ದಯವಿಟ್ಟು ಸರ್ ಬರ್ರಿ. ಈ ನಾಟಕ ನಮ್ಮ ದಣಿಗಳು ಶಂಕರ ಸಂತೋಷಣ್ಣ ನಾಯ್ಕ ಅವರು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಒಂದು ಅಭಿಮಾನವನ್ನು ಸೂಚಿಸಬೇಕಾಗಿ ವಿನಂತಿ. ಯಾಕಪ್ಪ ಅಂತಂದ್ರೆ 2-3 ದಿನದಿಂದ ಇಲ್ಲಿ ಕಣಗಾಂವ್ ಗ್ರಾಮದಾಗ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಸಹಾಯ ಸಹಕಾರ ಬಹಳ ಇದೆ ಪೊಲೀಸ್ ಇಲಾಖೆ ಅವ್ರದ್ದು. ಅದಕ್ಕೆ ದಯವಿಟ್ಟು ಆದಷ್ಟು ಅದರಂತೆ ಈ ಅತ್ಯುತ್ತಮವಾಗಿ ನಾಟಕವನ್ನು ಪ್ರದರ್ಶನ ಮಾಡಿದಂತ ಶ್ರೀ ನಾಟಕದ ಮಾಸ್ಟರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇವೆ. ಅದರಂತೆ ನಮ್ಮ ವಾದ್ಯ ಸಂಘದವರನ್ನು ಕೂಡ ನಾವು ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ಅದರಂತೆ ಇಲ್ಲಿ ಪರಸ್ಥಳದ ಬಂತ ಎಲ್ಲ ಭಕ್ತಾದಿಗಳನ್ನು ಕೂಡ ನಾವು ಇಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅವ್ರಿವ್ರು ಅನ್ನೋದು ಇನ್ನೊಮ್ಮೆ ಎಲ್ಲರನ್ನು ಸ್ವಾಗತ ಮಾಡಿಕೊಳ್ಳುತ್ತಾ ಈಗ ಹನುಮಂತನ ಪುಂಜಾಗ ಹಾಸ್ಯ ಕಲಾವಿದರು ಕಣಗಾಂವ್ ಗ್ರಾಮದ ಹಾಸ್ಯ ಕಲಾವಿದರು ದಯವಿಟ್ಟು ವೇದಿಕೆ ಕಡೆ ಆಗಮಿಸಬೇಕು. ಶಂಕರ ಗುಡ್ದಾನ್ ಅವರವರು ಅವರಿಗೆ ನಮ್ಮ ಕಲಾವಿದರು ಹಾಸ್ಯ ಕಲಾವಿದರು ಸಾಕಷ್ಟು ನಾಟಕ ಮಾಡಿದರು. ಅವರಿಗೆ ನಮ್ಮ ಶಂಕರ ಗುಡ್ದಾನ್ ಅವರು ಹಾಸ್ಯ ಕಲಾವಿದರು. ಹಸರ ಬಳೆವನ್ನು ಇಟ್ಟುಕೊಂಡು ಶೃಂಗಾರ ಎಂಬ ಸೀರೆಯನ್ನು ಒಟ್ಟು ಕೈ ಬೀಸಿ ಕರೆಯುತ್ತಾಳೆ ಕಲಾದೇವಿ ಈ ಕಲಾ ಮಂದಿರಕ್ಕೆ. ಪೂಜಾರಿ ಅದಿ ನನಗೂ ಬೇಡ ಈ ಕಲಾದೇವಿಗೆ ಇಲ್ಲೇ ಮಾಲಾರ್ಪಣೆ ಮಾಡ. ಹನುಮಂತ್ ಪುಂಜಾಗಿ ಅವರು ಮಾಲಾರ್ಪಣೆ ಮಾಡಿಸ್ಕೊಳ್ಬೇಕು. ಶಂಕರ್ ಗುಡ್ದಾನ್ ಅವ್ರ ಇವರಿಂದ ಆ ನಂತರ ಭೀಮಪ್ಪ ಭೀಮಪ್ಪ ಪುಂಜಾಗ ರವಿ ಚೆನ್ನಮ್ಮನವ್ರ ಇವರಿಂದ ಮಾಲಾರ್ಪಣೆ. ಶ್ರೀ ಭೀಮಪ್ಪ ಪುಂಜಾರಿ ಇವರಿಗೆ ಮಾಲಾರ್ಪಣೆ. ಯಾರಿಗೆ? ಶಂಕರ ಪುಂಜಾಗ ನಮ್ಮ ಸೈನಿಕರು ಅವರಿಗೆ ಹನುಮಂತ ಕೊಪ್ಪದ ಅವರ ಮಾಲಾರ್ಪಣೆ ಮಾಡ್ಬೇಕಂತ ಹೇಳಿ ಹೇಳಿಕೊಳ್ಳುತ್ತೇನೆ. ದೇಶ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ಶಂಕರ್ ಪುಂಜಾಗ ಅವರು ಇವರಿಗೆ ಹನುಮಂತ ಕೊಪ್ಪದವರು ಮಾಲಾರ್ಪಣೆ ಮಾಡಬೇಕು. ರಮೇಶ್ ಪುಂಜಾಗ ಅವರಿಗೆ ನಾನೇ ಮಾಲಾರ್ಪಣೆ ಮಾಡುತ್ತೇನೆ. ಹನುಮಂತ್ ಪುಂಜಾರಿ ಇವರಿಗೆ ದುರ್ಗಪ್ಪ ಮರಪ್ಪಗಳು ಇವರಿಂದ ಮಾಲಾರ್ಪಣೆ. ಗ್ರಾಮ ಪಂಚಾಯತಿಯ ಸಿಬ್ಬಂದಿಯವರು ಈಗ ಇಲ್ಲಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಇಲ್ಲಿ ಮುಗಿತಾ ಇದೆ. ಈ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ತಮ್ಮ ಒಂದು
ಮಾಲಾರ್ಪಣೆ ಮಾಡಿದಂತ ಮಹಿಳೆಯರಿಗೂ ಹಾಗೂ ಮಾಲಾರ್ಪಣೆ ತೆಗೆದುಕೊಂಡಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅನಂತ ಅನಂತ ಧನ್ಯವಾದಗಳು. ಈಗ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಈ ನಾಟಕದ ಉದ್ಘಾಟನೆ ಆಗ್ತದ. ಈ ಜ್ಯೋತಿ ಬೆಳಗಿಸುವವರು ಶ್ರೀ ರಾಮಣ್ಣ ಪುಂಜ, ಆನಂತರ ಸಿದ್ಲಿಂಗಪ್ಪ ಮುತವಾಡ್, ಆನಂತರ ದೇವರೇಶಿ. ಎಲ್ಲರೂ ದಯವಿಟ್ಟು ಮುಂದಿದ್ದಂತೆ ಎಲ್ಲರೂ ದಯವಿಟ್ಟು ಸಹಕಾರ ಕೊಡಬೇಕು. ಎಲ್ಲರೂ ಹೇಳಿ ದಯವಿಟ್ಟು. ಕತ್ತಲೆಯಿಂದ ಬೆಳಕಿನೆಡೆಗೆ ಕಲ್ಯಾಣ ಗಣಪನತಿಯಲ್ಲಿ ಕೊಂಡೊಯ್ಯುವ ದಿವ್ಯ ಜ್ಯೋತಿಯನ್ನ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪನತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚರಣೆಯ ಭಕ್ತಿಗೆ ಬಸವಣ್ಣನೆಂಬ ಶಿವನ ಪ್ರಕಾಶ ಶಿವನ ಪ್ರಕಾಶ ದೀಪ 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 ಧೂಪ 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 ಬೆಳಗಿದಂದು ದೀಪ ಅಂತರದಲ್ಲಿ ದೀಪ ಮೊದಲ ನೋಟದಲ್ಲಿ ದೀಪ ಬೆಳಕಿನ ಮನೆಯಲ್ಲಿ ಸಿಕ್ಕಿ ಚಿಂತನ ಸಿಕ್ಕಿ ಚುಂಬನ ಜಗ ಮರಿಸುವ ಯುಗ ಮರಿಸುವ ಒಲವಿನ ಸಿರಿಯಲ್ಲಿ ಸಿಕ್ಕಿ ಗಾಯನ ಸಿಕ್ಕಿ ಜೀವನ ಗಂಧರ್ವಲೋಕ ಬೆಳಗಿದಂಬ ದೀಪ ಅಂತರಗಲ್ಲ ತುಂಬಿದಂಬ ದೀಪ ಮೊದಲ ನೋಟದಲ್ಲಿ ದೀಪ 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 ಧೂಪ 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 ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಗಿನ ಕಡೆ ಕೊಂಡೊಯ್ಯುವ ದಿವ್ಯ ಜ್ಯೋತಿಯನ್ನು ಬೆಳಗಿಸಿದಂತ ಗಣ್ಯಮಾನ್ಯರಿಗೆ ಅನಂತನ ಧನ್ಯವಾದಗಳು. ಈಗ ಒಂದು ಪೂಜಾ ಕಾರ್ಯಕ್ರಮ, ಈ ಪೂಜಾ ಕಾರ್ಯಕ್ರಮವನ್ನ ಶ್ರೀ ಸಂತೋಷ್ ನಾಯಕ್ ಅವರು ನೆರವೇರಿಸಿಕೊಡ್ಬೇಕು. ಅದರಂತೆ ಈ ಕಾಯಿ ಹೊಡೆಯುವ ಒಂದು ಕಾರ್ಯಕ್ರಮವನ್ನ ಶ್ರೀ ಲಕ್ಷಪ್ಪ ಪೂಜಾರಿ ಅವರು ಮಾಡಬೇಕು. ಅನಂತರ ಕಾಯನ್ನ ನಿವಾರಿಸಿ ಎಡಕ್ಕೆ ಹಾಗೂ ಬಲಕ್ಕೆ ಅದನ್ನ ನಿವಾರಿಸಬೇಕು. ಈ ಎರಡು ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಪೂಜಾರಿ ಹಾಗೂ ಹನುಮಂತ ಪೂಜಾರಿ ಅವರು ಭಾಗವಹಿಸಬೇಕು. ವಂದನೆ ದೇವಿ ಜೀ ವಂದನೆ ಹೋ ವಂದನೆ ದೇವಿ ಜೀ ವಂದನೆ. ಕರ್ಪೂರಧಾರತೆಯನ್ನು ಬೆಳಗಿಸಿ ಕಾಯಿ ಹೊಡೆಯುವ ಮೂಲಕ ಪೂಜಾ ಕಾರ್ಯಕ್ರಮ ನೆರವೇರಿಸಿದಂತ ಗಣ್ಯ ವ್ಯಕ್ತಿಗಳು
ಅನಂತ ಅನಂತ ಧನ್ಯವಾದಗಳು. ಈಗ ರೇಬನ್ ಕಟ್ ಮಾಡೋದ್ರ ಮೂಲಕ ವಿದ್ಯುಕ್ತವಾಗಿ ಈ ನಾಟಕದ ಉದ್ಘಾಟನೆ ಆಗ್ತಾ ಇದೆ. ಈ ನಾಟಕದ ರೇಬನ್ ಕಟ್ ಮಾಡೋ ಉದ್ಘಾಟನೆಯನ್ನ ಶ್ರೀ ಸಂತೋಷ್ ನಾಯ್ಕ ಅವರು ನೆರವೇರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ಸಹಕಾರ, ಎಲ್ಲರೂ ಹಿಡೀರಿ, ಮುಂದೆ ಬಂದ ಎಲ್ಲರೂ ಹಿಡೀರಿ, ಎಲ್ಲರೂ ಹಿಡೀರಿ, ದಯವಿಟ್ಟು ಮುಂದೆ ಬಂದು ಎಲ್ಲರೂ ಹಿಡೀರಿ. ಶ್ರೀ ಸಂತೋಷ್ ನಾಯ್ಕ ಅವರು ಕರುನಾಡೆ ಚಾಚಿದೆ ನೋಡಿ ಹಸಿರುಗಳೇ ತೋರಣಗಳೇ ಬಿಸೋ ಗಾಳಿ ಚಮರ ಬಿಸಿದೆ. ಕಟ್ ಮಾಡೋದ್ರ ಮೂಲಕ ವಿದ್ಯುಕ್ತವಾಗಿ ಈ ನಾಟಕದ ಉದ್ಘಾಟನೆ ಮಾಡಿದಂತ ಗಣ್ಯಮಾನ್ಯರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಬಲೂನ್ ಒಡೆಯುವ ಕಾರ್ಯಕ್ರಮ, ಇದನ್ನ ಆರ್ಮಿಯವರು, ಆ ನಂತರ ಸಿದ್ಲಿಂಗಪ್ಪ ಮುತ್ತವಾಡಿ ಅವರು ಅದನ್ನ ನೆರವೇರಿಸಬೇಕು. ಉದಿಗಟ್ಟಿ ತೋರಿ ಬಲೂನ್ ಹಾರಿಸೋದ್ರ ಮೂಲಕ. ಧನ್ಯವಾದಗಳು ಇಬ್ಬರಿಗೂ. ಈಗ ದಯವಿಟ್ಟು ವೇದಿಕೆ ಮೇಲೆ ಕೊಡ್ರಿ. ಈಗ ಈ ಒಂದು ನಾಟಕದ ಈ ಕಾರ್ಯಕ್ರಮದ ಪರವಾಗಿ ಶ್ರೀ ಶಿವಾನಂದ್ ಪಾಟೀಲ್, ನಮ್ಮ ನವಾಪುರ ಗ್ರಾಮದ ಗಣ್ಯ ವ್ಯಕ್ತಿಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಆದಂತ ಶ್ರೀ ಶಿವಾನಂದ್ ಪಾಟೀಲ್ ಅವರು, ಈ ಜಿಲ್ಲಾ ಕಾರ್ಯದರ್ಶಿ ಅವರು ಒಂದು ಎರಡು ಮಾತು ಹೇಳ್ಬೇಕಂತೇಳಿ ಅವರಲ್ಲೇ ನಾವು ಕೇಳ್ಕೊತಾ ಇದ್ದೇನೆ. ನಮ್ಮ ನಾಟಕದ ಎಲ್ಲ ಪರವಾಗಿ ಗ್ರಾಮ ದೇವತೆಗಳಾದ ಶಕ್ತಿ ದೇವತೆ ಶ್ರೀ ಕನ್ನಮ್ಮ ದೇವಿ ಹಾಗೂ ದುರ್ಗಾದೇವಿಯ ಪಾದ ಕಮಲಗಳಲ್ಲಿ ವಂದಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗನ್ಮಾತೆ ಶ್ರೀ ದುರ್ಗಾದೇವಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ, ಬಹಳ ಸಂತೋಷದಿಂದ ಎಲ್ಲ ಗುರು ಹಿರಿಯರು, ಯುವಕ ಮಿತ್ರರು, ನಮ್ಮ ಮಾಜಿ ಸೈನಿಕರು, ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಒಳಗೊಂಡು ಎಲ್ಲ ಯುವಕ ಮಿತ್ರರು, ಎಲ್ಲ ತಾಯಂದಿರು ಕೂಡ ಬಹಳ ವಿಜೃಂಭಣೆಯಿಂದ, ಭಕ್ತಿ ಭಾವದಿಂದ ಆಚರಿಸ್ತಾ ಇವತ್ತಿನ ದಿವಸ ಜಾತ್ರೆ ಮುಗಿಯುವ ಹಂತಕ್ಕೆ ಬಂದಿದೆ. ಪ್ರತಿ ವರ್ಷದಂತೆ ಕೂಡ ನಮ್ಮ ವಾಲ್ಮೀಕಿ ಯುವ ನಾಟ್ಯ ತರುಣ ಸಂಘ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಬಹಳ ಶಾಂತ ರೀತಿಯಿಂದ ಜಾತ್ರೆಗಳನ್ನ, ಮನೋರಂಜನೆ ಕಾರ್ಯಕ್ರಮಗಳನ್ನ ಬಹಳ ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ ಹಿರಿಯರಿಗೆ, ಯುವಕ ಮಿತ್ರರು ಬೆಂಬಲ ಕೊಟ್ಟುವಂತು ಬಹಳ ಹಿರಿಯರು ಬಹಳ ಶ್ರಮಪಟ್ಟು ಜಾತ್ರೆಗಳನ್ನ ಮಾಡ್ತಿರ್ತಾರೆ. ಅದಕ್ಕೆ ಯುವಕ ಮಿತ್ರರು ಹೆಗಲು ಕೊಟ್ಟು ಎಲ್ಲ ಜಾತ್ರೆಗಳಲ್ಲಿ ವಿವಿಧ ಸಂಭ್ರಮಗಳಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಅದರಂತೆ ತಾಯಿ ಕನ್ನಮ್ಮ ನವಾಪುರದಲ್ಲಿ ನೆಲೆಸಿದ್ದಾಳೆ, ಅದರಂತೆ ದುರ್ಗಾದೇವಿ ಶಕ್ತಿ ದೇವತೆ ಕನಗಾವದಲ್ಲಿ ನೆಲೆಸಿದ್ದಾಳೆ, ಅದರಂತೆ ನಮ್ಮ ಮಹಾ ತಪಸ್ವಿ ಸಿದ್ಧಲಿಂಗೇಶ್ವರರು ಕನಗಾವದ ಸಮೀಪ ನೆಲೆಸಿದ್ದಾರೆ, ಅದರಂತೆ ಹಾಲಸಿದ್ದೇಶ್ವರ, ಬೀರಸಿದ್ದೇಶ್ವರ ಇವರೆಲ್ಲರೂ ದೇವಗೌಡನಹಟ್ಟಿ, ಮಿಡಕ್ನಟ್ಟಿಯಲ್ಲಿ ರಾಮಸಿದ್ದೇಶ್ವರ, ಹಾಲಸಿದ್ದೇಶ್ವರ, ಏಳಪಟ್ಟಿಯಲ್ಲಿ ಸಿದ್ದೇಶ್ವರ ನೆಲೆಸಿದ್ದಾರೆ ಮತ್ತು ಗಿಳಿಹೊಸೂರದಲ್ಲಿ ಮಾರುತೇಶ್ವರ ನೆಲೆಸಿದ್ದಾರೆ. ನಮ್ಮ ಎಂಟೂರಿನ ಎಲ್ಲ ದೈವ ಮಂಡಳಿ ಹಾಗೂ ಎಂಟೂರಿನ ಎಲ್ಲ ದೇವತೆಗಳ ಆಶೀರ್ವಾದ ನಮ್ಮ ಎಂಟೂರಿನ ಎಲ್ಲಾ ಜನತೆಗೆ ಇರಲಿ. ಈಗ ನಮ್ಮ ಕನಗಾಂವ ಭಾಗ ಮೊದಲಿನಂತಿಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿದೆ. ನಮ್ಮ ಶಾಸಕರಾಗಿರ್ತಕ್ಕಂಥ ರಮೇಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಕನಗಾಂವ ಭಾಗ ಸುಧಾರಣೆಗೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುನ್ನಡೆಯನ್ನು ಸಾಧಿಸಿದೆ. ಇನ್ನೂ ಕೂಡ ನಮ್ಮ ಎಂಟೂರಿನ ದೈವ ಮಂಡಳಿ ಎಲ್ಲ ಯುವಕ ಮಿತ್ರರು ಎಲ್ಲ ನಾವು ಒಂದೇ, ನವಾಪುರ, ದೇವಗೌಡನಹಟ್ಟಿ, ಮಿಡಕ್ನಟ್ಟಿ, ಕೆಸಾಪ್ನಟ್ಟಿ, ಏಳಪಟ್ಟಿ, ಪುಡಕಲ್ಕಟ್ಟಿ ಎಲ್ಲ ನಮ್ಮ ಗುದನಟ್ಟಿ ಇರ್ಲಿ, ಎಲ್ಲ ಎಂಟೂರು ಏನೈತಿ ನಾವೆಲ್ಲ ಅಣ್ಣತಮ್ಮರ ಇದ್ದಂಗದು. ಅದಕ್ಕಾಗಿ ಯಾವುದೋ ಜಾತಿ ಜನಾಂಗ ಮಾಡದೆ ಬಹಳ ಸಾಮರಸ್ಯದಿಂದ ಸೌಹಾರ್ದಯುತವಾಗಿ
ಅಣ್ಣ ತಮ್ಮರದಂತೆ ನಾವೆಲ್ಲರೂ ಬಾಳೋಣ. ಇಂಥ ಎಲ್ಲ ಜಾತ್ರೆಗಳನ್ನ ನಾವೆಲ್ಲ ಎಂಟೂರಿನವರು, ನವಾಪುರ ಇರ್ಬೋದು, ಕನಗಾಂವ, ಎಲ್ಲ ಏನು ಜಾತ್ರೆಗಳು ಬರ್ತಾವ ಎಲ್ಲ ದೇವರು ಎಲ್ಲ ಕೂಡ್ಕೊಂಡು ಮಾಡ್ಕೊಂಡು ಬಹಳ ದೈವಿ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳಿ ತಿಳಿಸ್ತಾ, ಈ ಒಂದು ನಾಟಕದಲ್ಲಿ ಏನು ಪಾತ್ರಧಾರಿಗಳಿದಾರ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ನಾವೆಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ ದೇವಿಗೆ ವಂದನೆಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳು. ಸಾಂದರ್ಭಿಕವಾಗಿ ಈ ನಾಟಕದ ಬಗ್ಗೆ ಎರಡು ಮಾತು ಹೇಳಿದಂತ ನಮ್ಮ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಕಾರ್ಯದರ್ಶಿಗಳಾದಂತ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ವಂದನಾರ್ಪಣೆ. ಅದಕ್ಕಿಂತ ಮೊದಲ ಈ ನಾಟಕದ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಶ್ರೀ ರಮೇಶಣ್ಣ ಜಾರಕಿಹೊಳಿ ಬರ್ಬೇಕಾಯ್ತು, ಕಾರಣಾಂತರ ಬರ್ಲಿಲ್ಲ. ಅವರು ಫೋನ್ ಮುಖಾಂತರ ಹೇಳಿದಾರ, ದೈವದವ್ರಿಗೆ ಹೇಳಿದಾರ, ಇಲ್ಪ ನನ್ನ ಕಾರಣಾಂತರ ಬರಕ್ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿರಿ, ನಿಮ್ಮ ಜಾತ್ರೆ ಯಶಸ್ವಿಯಾಗಲಿ, ಅದರಂತೆ ನಿಮ್ಮ ನಾಟಕ ಕೂಡ ಯಶಸ್ವಿಯಾಗಿ ಸಾಗಲಿ. ಆ ನಂತರ ಎಲ್ಲ 800 ದೈವ ಮಂಡಳಿ ಕಣ್ಣಮ್ಮ ತಾಯಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳಿ ನಮ್ಮ ದೈವದವರಿಗೆ ಫೋನಿನ ಮುಖಾಂತರ ಅವರ ಮೆಸೇಜ್ ಕಳಿಸಿದಾರ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಆನಂತರ ಈ ನಾಟಕ ಅಂದ್ರೆ ನೋಡ್ರಿ, ಇಲ್ಲಿ ಒಂದು ದುಃಖದ ಸನ್ನಿವೇಶ ಬರ್ತದ, ಒಂದು ಹಾಸ್ಯದ ಸನ್ನಿವೇಶ ಬರ್ತದ, ಆ ನಂತರ ಒಂದು ನಗೆಮುಖದ ಸನ್ನಿವೇಶ ಕೂಡ ಬರ್ತದ. ದಯವಿಟ್ಟು ಯಾರು ಇದು ಮಾಡಕ್ ಹೋಗ್ಬೇಡಿ. ಯಾವಾಗ ಈ ನಮ್ಮ ಬಗ ಪಕ್ಷಿಗೆ ಹಾಲನ್ನಿಟ್ರ, ಹಾಲು ಮತ್ತು ನೀರನ್ನು ಕೂಡಿಸಿಟ್ರ ಬರೀ ಹಾಲನ್ನಷ್ಟ ತಗೋತೈತಿ, ಅದು ನೀರನ್ನು ಕುಡಿದಿಲ್ಲ, ಅವರ ಹಾಲನ್ನಷ್ಟ ತಗೋತೈತಿ ಅಮೃತ ಅಂತ ಹೇಳಿ. ಹಂಗ ಈ ನಾಟಕದಲ್ಲಿ ಕೆಟ್ಟದ್ದು ಬರುದು, ಒಳ್ಳೇದು ಬರುದು. ಅದನ್ನ ದಯವಿಟ್ಟು ಕೆಟ್ಟದ್ದನ್ನ ಬಿಡ್ರಿ, ಒಳ್ಳೇದನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಈ ನಾಟಕಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಇಲ್ಲಿ ಕುಳಿತಂತ ಎಲ್ಲ ಕಲಾ ರಸಿಕರಲ್ಲಿ, ಕಲಾ ಅಭಿಮಾನಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಆ ನಂತರ ನಮ್ಮ ಈ ಕಾರ್ಯಕ್ರಮ ನಿರೂಪಣೆ ಗುರುಗಳಿಗೆ ಬಸಪ್ಪ ಪೂಜಾರಿ ಅವರು ಮಾಲಾರ್ಪಣೆ ಮಾಡ್ತಾರಂತ. ಧನ್ಯವಾದಗಳು. ನನ್ನ ಮೇಲೆ ಒಂದು ಇಟ್ಟಿರುವಂತ ಒಂದು ಭಕ್ತಿಗೆ ಅವರಿಗೆ, ಆ ನಂತರ ಎಲ್ಲ ನಾಟಕದ ಮ್ಯಾನೇಜರ್ ಹಾಗೂ ವ್ಯವಸ್ಥಾಪಕ ಮಂಡಳಿಗೂ, ಆ ನಂತರ ಪಾತ್ರಧಾರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಇನ್ನ ಈ ಮಾಲಾರ್ಪಣೆ ಕಾರ್ಯಕ್ರಮ ಇಲ್ಲಿ ಮುಗೀತು. ಇನ್ನ ವಂದನಾರ್ಪಣೆ. ಇಲ್ಲಿ ಕುಳಿತಂತ ಎಲ್ಲ ಗಣ್ಯ ವ್ಯಕ್ತಿಗಳು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂತ ಇಲ್ಲಿ ಕುಳಿತಂತ ಎಲ್ಲ ಗಣ್ಯಮಾನ್ಯರಿಗೆ ಈ ನಮ್ಮ ಕಣಗಾಂವ ಗ್ರಾಮದ ದೈವ ಮಂಡಳಿ ಪರವಾಗಿ, ಈ ನಾಟಕದ ಮ್ಯಾನೇಜರ್, ವ್ಯವಸ್ಥಾಪಕರು ಹಾಗೂ ಎಲ್ಲ ಪಾತ್ರಧಾರಿಗಳ ಪರವಾಗಿ ಅವರಿಗೆ ಅನಂತ ಅನಂತ ವಂದನೆಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದರಂತೆ ನಮ್ಮ ಕಣ್ಣಮ್ಮ ತಾಯಿ ಹಾಗೂ ದುರ್ಗಾದೇವಿ ಎಲ್ಲ ಸದ್ಭಕ್ತ ಮಂಡಳಿಗೆ ಒಂದು ಸುಖ, ಶಾಂತಿ, ನೆಮ್ಮದಿ ಆಶೀರ್ವಾದ ಕೊಳ್ಳಿ ಅಂತ ಹೇಳಿ ಆ ದೇವಿಯಲ್ಲೇ ದೈವದ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿ ಏನು ಬಲಗಡೆ ಬಾಜು ನಿಂತಿರಲ್ಲ, ಎರಡು ಕಡೆ ಎಡಕ ಮತ್ತು ಬಲಕ ದಯವಿಟ್ಟು ಕೊಡ್ರಿ, ಹಿಂದಿನವ್ರಿಗೆ ಏನು ಕಾಣುವುದಿಲ್ಲ. ಅದಕ್ಕಾಗಿ ದಯವಿಟ್ಟು ಈ ಕಡೆ ಸರದ ನಿಂತ ಈ ನಾಟಕಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರ ಈಗ 2 ವರ್ಷದಿಂದ ಅಂಬೇಡ್ಕರ್ ಯುವಕ ಸಂಘದವ್ರು ನಾಟಕ ಮಾಡಿದ್ರು, ಆ ನಂತರ 2 ವರ್ಷ ಏನೋ ನಾಟಕ ಆಗ್ಲಿಲ್ಲ, ನಮ್ಮಲ್ಲಿ ಗಂಗ ಉಳಿದ್ಬಿಡ್ತು. ಈ ವರ್ಷ ವಾಲ್ಮೀಕಿ ಯುವ ತರುಣ ನಾಟಕ ಸಂಘದವರು ಈ ನಾಟಕವನ್ನು ಕಲ್ತಿದಾರ. ಅವ್ರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡ್ರಿ. ಸಣ್ಣ ಸಣ್ಣ ಮಕ್ಕಳು ಅದಾವ, ಏನು ಅವರ ಪಾತ್ರದಲ್ಲಿ ಏನೋ ಸ್ವಲ್ಪ ತೊದಲು ನುಡಿ ಬಂದ್ರ, ಪಾತ್ರ ಮಾಡೋಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ತಾವೆಲ್ಲ ಅವರಿಗೆ ಅವ್ರ ತಪ್ಪನ್ನ ಕ್ಷಮಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಇಲ್ಲಿ ಕುಳಿತಂತ ಎಲ್ಲ ಕಲಾಭಿಮಾನಿಗಳಲ್ಲಿ, ಕಲಾ ರಸಿಕರಲ್ಲಿ ನಮ್ಮ ದೈವದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ದಯವಿಟ್ಟು ಎಡಗಡೆ ಮತ್ತು ಬಲಗಡೆ ಕುಳಿತಂತ ರಸಿಕರು, ಕಲಾಭಿಮಾನಿಗಳು ಸ್ವಲ್ಪ ಕೆಳಗಡೆ ಕುಂತ ಈ ನಾಟಕಕ್ಕನ್ನ ಯಶಸ್ವಿ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿತಾ ಇದೆ, ಇನ್ನ ನಾಟಕ ಪ್ರಾರಂಭ ಆಗ್ತದ. ದಯವಿಟ್ಟು ಇನ್ನೊಮ್ಮೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ನಮ್ಮ ಗುರುಗಳಿಗೆ. ಅದರಂತೆ ದಯವಿಟ್ಟು ಯಾರೋ ಆಯರ್ ಅದು ಬರ್ಸೋದಾರ, ಅಲ್ಲಿ ನಮ್ಮ ಕಮಿಟಿ ಅವ್ರ ಆಯರ್ ಕೂತಿರ್ತಾರ, ಅವ್ರ ಕಡೆ ಆಯರ್ ಬರ್ಸ್ಬೇಕು. ವೈಯಕ್ತಿಕ ಆಗ್ಲಿ ಕಂಪನಿಗಾಗ್ಲಿ ಆಯರ ಅಲ್ಲಿ ಕಮಿಟಿ ಅವ್ರು ಬರೀತಿರ್ತಾರ, ಅಲ್ಲಿ ಕೊಡ್ಬೇಕು. ನೀವು ಯಾರೋ ವೈಯಕ್ತಿಕವಾಗಿ